ಸೊ ಗೈಸ್ ನಿಮ್ಗೆ ಇವತ್ತು ಸೆಕ್ಷನ್ ಫಾರ್ಮುಲಾ ಹೇಳ್ಕೊಡೋಣ ಅಂತೀನಿ. ಸೊ ಸೆಕ್ಷನ್ ಫಾರ್ಮುಲಾ ಏನಿಲ್ಲ ಆಯಿತಾ, ನಿಮಗೀಗ ಒಂದು ಲೈನ್ ಇದೆ ಅಂದ್ಕೊಳ್ಳಿ. ಸೊ ಫಸ್ಟ್ ಗೈಸ್ ಮರ್ತೇ ಬಿಡ ನಾನು ಇಂಟ್ರೋ ಕೊಡೋದು. ಸೊ ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೆಕ್ಷನ್ ಫಾರ್ಮುಲಾ ಹೇಳ್ಕೊಳೋಣ ಅಂತಿದ್ದೀನಿ. ಸೊ ಸೆಕ್ಷನ್ ಫಾರ್ಮುಲಾ ಏನಿದೆ ಆಯಿತಾ, ನೀವು ಈ ಥರ ಒಂದು ಹೋಗ್ತೀರಾ, ಲೈನ್ ತಗೋತೀರಾ, ಅದರಲ್ಲಿ 2 ಪಾಯಿಂಟ್ಗಳು ಇರ್ತಾರೆ, ಎ ಬಿ. ಎ x1, y1, ಇದು x2, y2. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಇರುತ್ತೆ, ಅಥವಾ ಇಲ್ಲೆಲ್ಲೋ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಇರುತ್ತೆ ಆಯಿತಾ. ಇದೇನಾಗ್ತಾ ಇರುತ್ತೆ, ಒಂದು ರೇಷಿಯೋ m1:m2 ಅಲ್ಲಿ ಕಟ್ ಆಗ್ತಾ ಇರುತ್ತೆ. ಇದಕ್ಕೆ ಫಾರ್ಮುಲಾ ಏನಂದರೆ m1 x2 ಪ್ಲಸ್ m2 x1 ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಸೊ ಇದು ಫಾರ್ಮುಲಾ. ಇದನ್ನು ನೀವು ಅಲ್ಲಿ ಏನೇನು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಷ್ಟಕ್ಕೆ ಹಾಕಿದ್ರೆ ವಿಲ್ ಗೆಟ್ ಸೆಕ್ಷನ್, ಅಂದರೆ ಈ ಪಾಯಿಂಟ್ ಸಿಗುತ್ತೆ ನಿಮಗೆ. ಇಲ್ಲಿ ಏನು ಇಂಟರ್ಸೆಕ್ಟ್ ಆಗಿದೆಯಲ್ಲ ಈ ಪಾಯಿಂಟ್ ಸಿಗುತ್ತೆ ನಿಮಗೆ. ಸೊ ಇದನ್ನು ಹೇಳ್ಕೊಡ್ಬೇಕಂತ ಬಂದಿದ್ದೀನಿ. ನಂಗೆ ನಾಳೆ ಒಂದು ಟೆಸ್ಟ್ ಇದೆ ಗೈಸ್, ಸೊ ಅದಕ್ಕೆ ಈ ವಿಡಿಯೋನ ಬೇಗ ಮುಗಿಸ್ತಾ ಇದ್ದೀನಿ. ಇನ್ನು ನಾಳೆ ಒಂದು ಟೆಸ್ಟ್, ಫ್ರೈಡೇ ಒಂದು ಟೆಸ್ಟ್ ಆದರೆ ನಂಗೆ ಸ್ಯಾಟರ್ಡೇಯಿಂದ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಆವಾಗ ದಿನ ಒಂದೊಂದು ವೀಡಿಯೋ ಬಿಡ್ತೀನಿ ಗೈಸ್. ಸೊ ಸ್ಟೇ ಟ್ಯೂನ್ಡ್ ಅಂಟಿಲ್ ದೆನ್. ಸೊ ಗೈಸ್ ಇನ್ನೇನು ಹೇಳೋದಿಲ್ಲ. ಸೆಕ್ಷನ್ ಫಾರ್ಮುಲಾ ನಿಮ್ಗೆ ಅರ್ಥ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಕೋಆರ್ಡಿನೇಟ್ ಜಾಮೆಟ್ರಿ. ಥ್ಯಾಂಕ್ ಯು, ಬಾಯ್ ಗೈಸ್.